ನಮಸ್ಕಾರ ಸ್ನೇಹಿತರೆ, ದ ಮಿಕ್ಸ್ಡ್ ಕನ್ನಡ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೀ ಬರ್ರಿ ಇಲ್ಲಿ ಏನಾರ ಮಾಡಿಕೊಡ್ರಲ್ಲ ಸ್ಪೆಷಲ್ಲಾಗಿ. ನೀನ ಮಾಡ್ಕೊಲ್ಲ. ನಾ ಡೈಲಿ ಮಾಡಿರ್ತೇನಲ್ಲ, ಇವತ್ತ ನೀವು ಮಾಡಿಕೊಡ್ರಿ. ಹೌದಾ, ಸರಿ ಹಂಗಾರೆ. ಲೆಟ್ಸ್ ಮೇಕ್ ಹೈದರಾಬಾದಿ ಎಗ್ ದಮ್ ಬಿರಿಯಾನಿ. ಎಗ್ ದಮ್ ಬಿರಿಯಾನಿಗೆ ಮೊದಲು ರೈಸ್ ಮಾಡ್ಕೊಳ್ಳೋಣ. ಕುದಿತಿರೋ ನೀರಿಗೆ ಏಲಕ್ಕಿ, ಚಕ್ಕೆ, ಲವಂಗ, ಕರಿಮೆಣಸು, ಪಲಾವ್ ಎಲೆ, ಆಮೇಲೆ ಬಾಸ್ಮತಿ ರೈಸ್ ಹಾಕಿ ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನ 4 ರಿಂದ 5 ನಿಮಿಷ ಕುದಿತಿರೋ ನೀರೊಳಗೆ ಹಾಕಿ ಕುದಿಸ್ಕೋಬೇಕು. ಇದು 90% ಬೆಂದ ಮೇಲೆ ಇದನ್ನ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡ್ಬಿಡಿ. ಇವಾಗ ಎಗ್ನ ಈ ಥರ ಸ್ಮಾಲ್ ಆಗಿ ಕಟ್ ಮಾಡಿ ಇದನ್ನ ಎಣ್ಣೆಯಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ಇದನ್ನ ಈ ಥರ ತಿರುವಾಡ್ಕೋಬೇಕು. ತಿರುವಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಇದನ್ನ ಈ ಥರ ಒಂಥರ ಲೇಯರ್ ಆಗೋವರೆಗೂ ಮೇಲ್ಗಡೆ ಅದು ಎಗ್ ಮೇಲೆ ಲೇಯರ್ ಆಗೋವರೆಗೂ ತಿರುವಾಡ್ಕೋಬೇಕು. ತಿರುವಾಡ್ಕೊಂಡು ಇದನ್ನ ಒಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ ಬನ್ನಿ. ಈ ಥರ ಇದು ಲೇಯರ್ ಕ್ರಿಯೇಟ್ ಆಗಬೇಕು. ಇವಾಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪದಾಗಿ ಕಟ್ ಆಗಿರಬೇಕು. ಆವಾಗಲೇ ಮಾಡಿರೋ ರೈಸು ಇವಾಗ ಬೆಂದಿದೆ. ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಇದು 90% ಮಾತ್ರ ಬೆಂದಿರಬೇಕು. ಇದನ್ನ ಈ ಥರ ಒಂದು ಬೌಲ್ಗೆ ಅಥವಾ ಪಾತ್ರೆಗೆ ತೆಗೆದು ಆಮೇಲೆ ಅದರಲ್ಲಿರೋ ಈ ಮಸಾಲೆ ಪದಾರ್ಥನ ಒಂದು ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ. ನಮ್ಗೆ ಬೇಕಾಗಿರೋದು ಬರೀ ರೈಸ್ ಅಷ್ಟೇ ಅಲ್ವಾ, ಅದಕ್ಕೆ ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ತೆಗೆದಿಟ್ಕೊಂಡು ಆಮೇಲೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಪಾತ್ರೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಅದಾದಮೇಲೆ ಜೀರಿಗೆ ಹಾಕಿ ಆಮೇಲೆ ಈರುಳ್ಳಿನ ಇದಕ್ಕೆ ಹಾಕಬೇಕು. ಇದು ಈರುಳ್ಳಿ ಯಾವ ಥರ ಆಗ್ಬೇಕಂದ್ರೆ ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗೋವರೆಗೂ ಇದನ್ನ ನಾವು ಅದೇ ಥರ ತಿರುವಾಡ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ, ಆಮೇಲೆ ಅರಿಶಿನ ಪುಡಿ, ಧನಿಯಾ ಪುಡಿ, ಆಮೇಲೆ 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕಬೇಕು. ಇದಾದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಪೇಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಟೊಮೆಟೊನ ಹಾಕಿ ಇದನ್ನ ತಿರುವಾಡ್ಕೋಬೇಕು. ನಮಗೆ ಕನ್ಸಿಸ್ಟೆನ್ಸಿ ಬೇಕಾದರೆ ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕು. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನ ಈ ಥರ ತಿರುವಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೊಂಡು ಇದನ್ನ ತಿರುವಾಡ್ಕೊಳ್ಳಿ. ತಿರುವಾಡ್ಕೊಂಡಾದ್ಮೇಲೆ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಕೊಂಡು ತಿರುವಾಡ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡು ಇದನ್ನ ಸೈಡಿಗೆ ತೆಗೆದಿಟ್ಕೊಂಡ್ಬಿಡಿ. ಆಮೇಲೆ ಇದಕ್ಕೆ ಹಾಕೋಕ್ಕೆ ಸ್ವಲ್ಪ ಎಗ್ನ ಬುರ್ಜಿ ಥರ ಮಾಡ್ಕೊಳ್ಳಿ. 1-2 ಎಗ್ಗು ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಿ ಇದನ್ನ ತಿರುವಾಡ್ಕೊಂಡು ಇದು ಬುರ್ಜಿ ಥರ ಕಾಣಿಸ್ಬೇಕು. ಈ ಥರ ಬುರ್ಜಿ ಥರ ಬಂದಮೇಲೆ ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳಿ. ಇವಾಗ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಬನ್ನಿ. ಎಗ್ ದಮ್ ಬಿರಿಯಾನಿಗೆ ಹಾಕಿರೋ ಮಸಾಲೆಗೆ ಅದ್ರ ಮೇಲ್ಗಡೆ ಎಗ್ನ ಈ ಥರ ಹಾಫಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೋದು ಅಥವಾ ಫುಲ್ಲಾಗಾದರೂ ಇಟ್ಕೋಬೋದು. ಇಟ್ಕೊಂಡು ಈ ಥರ ಇದನ್ನ ಮಾಡ್ಕೊಳ್ಳೋಣ ಬನ್ನಿ. ಇದ್ರ ಮೇಲೆ ಸ್ವಲ್ಪ ಇದು ಕೊತ್ತಂಬರಿ, ಆಮೇಲೆ ಪುದೀನ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಲೇಯರ್ ಹಾಕ್ಕೊಳ್ಳಿ. ಆಮೇಲೆ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿನ ಇನ್ನೊಂದು ಅದ್ರ ಮೇಲೆ ಲೇಯರ್ ಹಾಕ್ಕೊಳ್ಳಿ. ಇವಾಗ ರೈಸಲ್ಲಿರೋ ಹಾಫ್ ರೈಸ್ನ ಇದ್ರ ಮೇಲೆ ಇನ್ನೊಂದು ಲೇಯರ್ ಆಗಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ ನಮಗೆ. ಅದ್ರ ಮೇಲ್ಗಡೆ ಸ್ವಲ್ಪ ನಾವು ಎಗ್ ಬುರ್ಜಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಂಡು ಈ ಥರ ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ರೈಸ್ ಹಾಕಿ ಇನ್ನೊಂದು ಲೇಯರ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ, ಆಮೇಲೆ ತುಪ್ಪ ಸ್ವಲ್ಪ ಹಾಕೊಂಡು ಈ ಥರ ಇದ್ರ ಮೇಲೆ ಇಟ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಇಳಿಸ್ಕೋಬೇಕು. ಅದ್ರ ಮೇಲೆ ಇನ್ನೂ ಉಳಿದಿರ್ತಕ್ಕಂಥ ಫ್ರೈಡ್ ಈರುಳ್ಳಿನ ಅದ್ರ ಮೇಲೆ ಹಾಕೋಬೇಕು. ಇದನ್ನ ಇವಾಗ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಇದಕ್ಕೆ ದಮ್ ಕಟ್ಕೋಬೇಕು. ನಾವು ದಮ್ ಕಟ್ಕೊಳ್ಳೋಕ್ಕೆ ನಾವು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಅದರಿಂದ ದಮ್ ಕಟ್ತಿರೋದು. ಈ ಥರ ಇದನ್ನ ಪಾತ್ರೆಗೆ ಹಾಕ್ಕೊಂಡು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳಿ. ಈ ಥರ ಪ್ಲೇಟ್ ಮುಚ್ಕೊಂಡು
ಇದ್ರ ಮೇಲೆ ಏನಾದರೂ ಭಾರ ಆಗಿರೋ ವಸ್ತುನ ಇಟ್ಕೋಬೇಕು, ಅಥವಾ ನೀವು ಯಾವುದಾದ್ರೂ ಪಾತ್ರೆಗೆ ನೀರು ತುಂಬ್ಕೊಂಡಾದ್ರೂ ಇಟ್ಕೋಬೋದು. ಇದು ಫಸ್ಟ್ ಒಂದು 5 ನಿಮಿಷ ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು, ಆಮೇಲೆ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಬನ್ನಿ, ಈ ಥರ ಬಂದಿದೆ ನಮ್ಮದು ಎಗ್ ಬಿರಿಯಾನಿ. ನೋಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.